ಈಗ ಮುನಿರತ್ನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಬರೋಣ. ಮೊಟ್ಟೆಲ್ ಹೊಡೆದಿದ್ರು, ಅದಾದಮೇಲೆ ಜನರಲ್ ಆಗಿ ಚೆಕಪ್ಗೆ ಅಂತ ಹೋಗಿದ್ರು, ಆಮೇಲೆ ಅಡ್ಮಿಟ್ ಆದ್ರು. ಈಗ ECG ಆಗ್ತಾ ಇದೆಯಂತೆ. ECG ಟ್ರೀಟ್ಮೆಂಟು ಅಥವಾ ECG ಚೆಕಪ್ ಮಾಡ್ತಾ ಇದ್ದಾರಂತೆ. ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು. ಮುನಿರತ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರು, ಜೊತೆಗೆ ECG ಮಾಡಿಸ್ತಾ ಇರೋದು. ಅದು ಏನು ಬಲವಾದ ಪೆಟ್ಟು ಬಿದ್ದಿದೆಯಾ ಅಥವಾ ಆ ಮೊಟ್ಟೆಯಲ್ಲಿ ಏನಾದರೂ ಮಿಕ್ಸ್ ಆಗಿತ್ತಾ ಅನ್ನೋ ಸಣ್ಣ ಅನುಮಾನ. ಯಾಕೆಂದರೆ ಅಲ್ಲೊಬ್ಬ ಮತ್ತೊಬ್ಬ ವ್ಯಕ್ತಿ ಅದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದು ಹೊರಗಡೆ ಬಂದಾಗ ಮಾಧ್ಯಮದ ಜೊತೆಗೆ ಮಾತನಾಡಿದ್ರು. ಏನೋ ಕಣ್ಣು ಉರಿತಾ ಇತ್ತು, ಹಾಗಾಗಿ ಯಾವುದು ಏನು ನೋಡಿದ್ರು ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಮೊಟ್ಟೆನೇ ಇರಬೇಕು, ಗೊತ್ತಿಲ್ಲ ನನಗೆ ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಅದು ಯಾವುದರಲ್ಲಿ ಹೊಡ್ಸ್ಕೊಂಡೋ ಏನೋ ಗೊತ್ತಿಲ್ಲ, ಆದರೆ ಕಣ್ಣು ಉರಿತಾ ಇತ್ತು ಅಂತ ಹೇಳ್ದ. ಅದಾದಮೇಲೆ ಮುನಿರತ್ನ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಿದೆ. ನೋಡ್ತಾ ಇದ್ದೀರಿ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸುಸ್ತಾಗಿಬಿಟ್ಟಿತ್ತಂತೆ, ಸಿಕ್ಕಾಬಟ್ಟೆ ಸುಸ್ತಾಗಿತ್ತು, ಒಂದು ರೀತಿಯಾಗಿ ತಲೆ ಸುತ್ತು ಬಂದಿತ್ತಂತೆ. ಸುಮ್ಮನೆ ಚೆಕಪ್ಗೆ ಅಂತ ಹೋಗಿದ್ದಷ್ಟೇ. ಆಮೇಲೆ ನೋಡಿದ್ರೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ. 2 ಗಂಟೆಗಳ ಕಾಲ ನಿಗಾದಲ್ಲಿ ಇರಬೇಕು ಅಂತೇಳಿ ಆಸ್ಪತ್ರೆ ವೈದ್ಯರು ಹೇಳಿದಾರಂತೆ. ಅವ್ರ ಅಂಡರಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ. ECG ಮಾಡಿಸ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ವಿಜುವಲ್ಸಲ್ಲಿ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಪವರ್ ಟಿವಿಯಲ್ಲಿ. ಮುನಿರತ್ನ ಅವರ ಆರೋಪ, ನನ್ನ ಕೊಲೆಗೆ ಸಂಚು ರೂಪಿಸಲಾಗಿತ್ತು, ಅದರ ಭಾಗವಾಗಿ ಈ ಮೊಟ್ಟೆಯ ಎಸೆತ. ಈ ಮೊಟ್ಟೆ ಎಸೆಯೋ ಸಂದರ್ಭದಲ್ಲಿ ಆಸಿಡ್ ದಾಳಿ ಅಂತ ಕೂಗಿದ್ರು, ನನಗೆ ಭಯ ಆಯಿತು. ನೋಡಿದ್ರೆ ಮೊಟ್ಟೆ, ಆದರೂ ಕೂಡ ಆ ಕ್ಷಣದಲ್ಲಿ ನನಗೆ ಭಯ ಆಯಿತು. ನನ್ನನ್ನು ಕೊಲೆ ಮಾಡೋಕ್ಕೆ ಬಂದುಬಿಟ್ರು ಅಂತ ಅಂದ್ಕೊಂಡೆ. ಸುತ್ತವರೆದ್ರು, ನನ್ನ ಮುಂದೆ ಪೊಲೀಸರಿದ್ದರು, ನಮ್ಮ ಕಾರ್ಯಕರ್ತರಿದ್ದರು, ಸುತ್ತವರೆದ್ರು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮಾಧ್ಯಮದವರ ಮುಂದೆ ಏನೇನು ಹೇಳಬೇಕೋ ಎಲ್ಲ ಹೇಳಿದ್ರು ಅವರು. ಕೊಲೆಗೆ ಸಂಚು ರೂಪಿಸಿದ್ರು, ನನಗೇನಾದರೂ ಆದರೆ DK ಬ್ರದರ್ಸೇ ಕಾರಣ, ಅದರ ಹಿಂದೆ ಕುಸುಮಾನು ಕೂಡ ಕಾರಣ. ನನ್ನನ್ನು ಮುಗಿಸಿದರೆ ನನ್ನ ಕ್ಷೇತ್ರ ತೆರವಾಗುತ್ತೆ, ಆವಾಗ ಕುಸುಮ ಅವರನ್ನು MLA ಆಗಿ ಗೆಲ್ಲಿಸಿ ಅವರನ್ನು ಮಂತ್ರಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ, ದುರುದ್ದೇಶದಿಂದ ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ತಲೆ ಸುತ್ತು ಬಂದು ಸುಸ್ತಾಗಿದೆ ಅಂತೇಳಿ ಈಗ ಅಡ್ಮಿಟ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ. ನೋಡಿ, ಡಾಕ್ಟರ್ ಮಂಜುನಾಥ್ ಅಲ್ಲೇ ಇದ್ದಾರೆ. ಅವರು ಕೂಡ ಏನೇನಾಗಿದೆ ಅಂತೇಳಿ ಪ್ರಾಥಮಿಕ ಹಂತದಲ್ಲಿ ಚೆಕಪ್ ಮಾಡಿದಂಥ ವೈದ್ಯರ ಬಳಿ ಕೇಳಿಕೊಂಡು ಅವರು ಕೂಡ ಚೆಕಪ್ ಮಾಡ್ತಾ ಇದ್ದಾರೆ ಮುನಿರತ್ನ ಅವರನ್ನ. ಅದರ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ.